ಎಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ನಾನು ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಗರ್ಭನಿರೋಧಕ ವಿಧಾನಗಳು. ಗರ್ಭನಿರೋಧಕಗಳು ಅಂತಂದರೆ ಯಾವ್ಯಾವುದವು ಅಂತಂದೇಳಿ ನಾನು ನಿಮಗೆ ಹೇಳ್ಕೊಡೋಣ ಅಂತಂದು ಹೇಳಿ ನಾನು ಹೇಳ್ತಾ ಇದ್ದೀನಿ. ಎರಡು ಗರ್ಭನಿರೋಧಕ ವಿಧಾನಗಳು ಎರಡದವು. ಅಂದರೆ ಸಂತಾನಹರಣ ಚಿಕಿತ್ಸೆ ಒಂದು, ಮತ್ತೊಂದು ಅಂತಂದರೆ ಕೃತಕ ಗರ್ಭನಿರೋಧಕಗಳು ಮತ್ತು ಗರ್ಭ ಧಾರಣೆಗಳು ಅಂತಂದೇಳಿ ಹೇಳ್ಬೋದು. ಈಗ ಟೂ ಟೈಪ್ಸ್ ಎರಡು ವಿಧಾನಗಳಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ಟೂ ಟೈಪ್ಸ್ ಅಂದ್ರೆ ಒಂದು ಟೆಂಪರರಿ ಮೆಥಡ್, ಇನ್ನೊಂದು ಪರ್ಮನೆಂಟ್ ಮೆಥಡ್. ಪರ್ಮನೆಂಟ್ ಮೆಥಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಂತಾನಹರಣ ಚಿಕಿತ್ಸೆ ಟುಬಕ್ಟಮಿ ಒಂದು ಮತ್ತೆ ವ್ಯಾಸಕ್ಟಮಿ ಒಂದು. ಟುಬಕ್ಟಮಿ ಒಳಗೆ ಮತ್ತೆ ಎರಡು ವಿಧಾನಗಳನ್ನು ಮಾಡ್ತಾರ. ಆ ಎರಡು ವಿಧಾನಗಳು ಅಂತಂದ್ರೆ ಒಂದು ಟುಬಕ್ಟಮಿ ಅಂತಂದ್ರೆ ಟ್ಯೂಬ್ಗಳನ್ನ ಹೊರ ತೆಗೆದ್ಬಿಟ್ಟು ಕಟ್ ಮಾಡಿ ಅದನ್ನ ಮತ್ತೆ ರೀಸ್ಯೂಚರಿಂಗ್ ಮಾಡಿ ಹಾಕ್ತಾರ, ಅದು ಟುಬಕ್ಟಮಿ. ಇದು ಓಪನ್ ಸರ್ಜರಿ ಬರುತ್ತೆ, ಸ್ವಲ್ಪ ಒಂದು 6 ಇಂಚಸ್ ಅಷ್ಟು. ಆಮೇಲೆ ಇನ್ನೊಂದು ಅದರಲ್ಲಿ ಲ್ಯಾಪ್ರೋಸ್ಕೋಪಿ ಅಂತಂದು ಹೇಳಿ ಏನು ಜನಸಾಮಾನ್ಯರೆಲ್ಲ ಮಾತಾಡ್ತಿದಾರ, ಕರೆಂಟಿನ ಆಪರೇಷನ್ ಅಂತ. ಕರೆಂಟಿಂದ ಏನಲ್ಲ, ಲ್ಯಾಪ್ರೋಸ್ಕೋಪ್ ಅಂತಂದ್ರೆ ಕರೆಂಟನ್ನು ಯೂಸ್ ಮಾಡಿ ಲ್ಯಾಪ್ರೋಸ್ಕೋಪನ್ನು ಹೊಟ್ಟೆ ಒಳಗೆ ಹಾಕಿಬಿಟ್ಟು ಅದರ ಮುಖಾಂತರ ಟ್ಯೂಬ್ ನೋಡಿಬಿಟ್ಟು ಟ್ಯೂಬ್ಗೆ ಬ್ಯಾಂಡ್ ಮಾಡ್ತಾರಲ್ಲಿ, ಕಟ್ ಮಾಡಂಗಿಲ್ಲ. ಅದಕ್ಕೆ ನಾವೇನಂತೀವಿ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಟುಬಕ್ಟಮಿ ಅಂತ ಹೇಳ್ತೀವಿ. ಅಂತಂದ್ರೆ ವ್ಯಾಸಕ್ಟಮಿ. ಇದು ವ್ಯಾಸಕ್ಟಮಿ ಏನಂತಂದ್ರೆ ಗಂಡ್ಮಕ್ಳಿಗೆ ಇರ್ತೈತಿ. ಯಾವ ಹೆಂಡತಿಯರು ಅಥವಾ ಯಾವ ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಆಪರೇಷನ್ ಮಾಡಿಸ್ಕೊಳಕ್ ಆಗಂಗಿಲ್ಲ, ಏನಂದ್ರೆ ಅವ್ರಿಗೆ ತೊಂದರೆ ಇರ್ತೈತಿ. ಆಲ್ರೆಡಿ ಈಗ ಒಂದು 2-3 ಆಪರೇಷನ್ ಆಗಿರ್ತವು. ಅಥವಾ ಏನ್ ಮಾಡ್ತಾರ ಅಂತಂದ್ರ ನಮ್ಮ ಜನಗಳು ಬಹಳ ಪ್ರೀತಿ ಮಕ್ಕಳ ಮೇಲೆ, 2 ಬೇಡ 3 ಬೇಡ ಅಂತಂದು ಹೇಳಿ 3 ಸಿಜರಿನ್ ಮಾಡ್ಕೊಂಡಿರ್ತಾರ. ಅವಾಗ ಏನಾಗಿರ್ತೈತಿ ಅಂದ್ರೆ ಅವರಿಗೆ ಮತ್ತೊಂದು ಇದು ಆಪರೇಷನ್ ಮಾಡಿಸ್ಕೊಂಡ್ರ ಮತ್ತೆ ತೊಂದರೆ ಆಗೋದಿರ್ತೈತಿ. ಅಥವಾ ಅವರು ಏನಂದ್ ಗಟ್ಟಿ ಇರಂಗಿಲ್ಲ, ಏನಾದ್ರು ವೀಕ್ನೆಸ್ ಆಗಿರ್ತೈತಿ, ಮತ್ತೆ ಇನ್ನೊಂದು ಏನಾದ್ರೂ ಕಾಯಿಲೆ ಬಂದಿರ್ತೈತಿ. ಅಂತ ಟೈಮಲ್ಲಿ ಏನಂದ್ರೆ ನಮ್ಮ ವ್ಯಾಸಕ್ಟಮಿ, ಪುರುಷರಿಗೆ ವ್ಯಾಸಕ್ಟಮಿ ಅಂತ ಇರೋದು. ಅಂದ್ರೆ ಹೆಂಡತಿಯರಿಗೆ ಯಾವಾಗ ಇದು ಮಾಡಿಸ್ಕೊಳ್ಳೋದೇ ಆಗಂಗಿಲ್ಲ ಅಂದಾಗ ಈಗ ಪುರುಷರು ಅಂತಂದ್ರೆ ಗಂಡುಗಳು ಮಾಡಿಸ್ಕೊಂಡ್ಬಿಟ್ಟು ಈ ಆಪರೇಷನ್ ಮಾಡಿಸ್ಕೋಬಹುದು. ಇದು ಅಂತಂದ್ರೆ ಒಂದು ಅರ್ಧ ತಾಸು ಅಷ್ಟೇ ಪ್ರೊಸೀಜರು. ಇದು ಮಾಡಿಸ್ಕೊಂಡು ಆಗದಿಂದಲೇ ಮನೆಗೆ ಹೋಗ್ಬಿಡ್ಬೋದು. ಇದು ಕೂಡ ಏನು ತೊಂದರೆ ಆಗಂಗಿಲ್ಲ. ಆಸ್ ಯೂಶುವಲ್ ಏನೆಲ್ಲ ವರ್ಕ್ ಮಾಡ್ತಾರ ಆ ಥರ ವರ್ಕ್ ಮಾಡ್ಬೋದು. ಮತ್ತೆ ಇದು ಲೈಂಗಿಕತೆಗೆ ಮತ್ತೆ ಅದಕ್ಕೂ ತೊಂದರೆ ಆಗಂಗಿಲ್ಲ. ಆದರೆ ಬಟ್ ಜನ ಇದನ್ನ ಭಾಳ ಹೆದರ್ಕೊಂಡ್ಬಿಟ್ಟು ಇದು ಏನಾಗುತ್ತಪ್ಪ ಅಂತಂದು ಹೇಳಿ ಮನೇಲಿ ಇವರು ಪ್ರಾಬ್ಲಮ್ ಆಗ್ತತಿ ಅಂತಂದು ಹೇಳಿ ಮಾಡಿಸ್ಕೊಳಕ್ಕೆಲ್ಲ ಹೆದರ್ತಾರ. ಮತ್ತು ಮನೆಯೊಳಗೂ ತಂದೆ ತಾಯಿ ಆಯ್ತು ಅಥವಾ ಹೆಂಡತಿಯರು ಬಿಡಂಗಿಲ್ಲ. ಹೆಂಡತಿಯರದು ಏನಪ್ಪಾ ಅಂತಂದ್ರೆ ಎಲ್ಲ ನಾನೇ ಮಾಡಿಸ್ಕೋಬೇಕು, ಎಲ್ಲ ಕಷ್ಟಗಳನ್ನ ನಾನೇ ತಗೋಬೇಕು ಅನ್ನೋದೊಂದು ಇರ್ತೈತಿ. ಹಾಗಾಗಿ ಇದು ಹೇಳ್ತಾರ. ಬಟ್ ಇದು ಯಾವುದಕ್ಕೂ ತೊಂದರೆ ಆಗಲ್ಲ. ಒಂದು ಅರ್ಧ ತಾಸಿನ ಪ್ರೊಸೀಜರ್ ಅಷ್ಟೇ ಇದು. ಅಂದ್ರೆ ನೀವು OT ಅಂದ್ರೆ ಆಪರೇಷನ್ ಬೆಡ್ಗೆ ಹೋಗಿ ಬರೋದು ಅಷ್ಟೊತ್ತಿಗೆ ಅರ್ಧ ತಾಸು ಅಂತ ನಾನು ಹೇಳಿದ್ದೀನಿ. ಸುಮಾರು ಒಂದು 10 ನಿಮಿಷದಲ್ಲೇ ಮಾಡಿಬಿಡ್ತಾರೆ ಇದನ್ನ. ಮತ್ತು ಅರ್ಧ ದಿನ ಸಾಕು, ನೀವು ಮನೆಗೆ ಬಂದ್ಬಿಡ್ಬೋದು. ಮತ್ತು ಆಸ್ ಯೂಶುವಲ್ 1 ತಿಂಗಳ ನಂತರ ನೀವು ಎಲ್ಲ ಕೆಲಸ 15 ದಿವಸ ಅಥವಾ 1 ತಿಂಗಳ ಮೇಲೆ ಎಲ್ಲ ಕೆಲಸ ಮಾಮೂಲಿ ನೀವು ಏನೇನು ಮಾಡ್ತಿದ್ದೀರಿ ಅದೆಲ್ಲ ಮಾಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಮತ್ತು ಇದೂ ಕೂಡ ಭಾಳ ಚಲೋ. ಎಲ್ಲ ಹೆಣ್ಮಕ್ಳೇ ಮಾಡಿಸ್ಕೋಬೇಕು. ಡೆಲಿವರಿನೂ ಹೆರಿಗೆನೂ ಹೆಣ್ಮಕ್ಳಿಗೆ ಆಗಬೇಕು, ಆಪ್ರೇಷನ್ನು ಹೆಣ್ಮಕ್ಳಿಗೆ ಮಾಡ್ಕೋಬೇಕು ಅನ್ನೋದು ಯಾವ್ದು ನ್ಯಾಯ? ಇದನ್ನ ಗಂಡ್ಮಕ್ಳು ಕೂಡ ವಿಚಾರ ಮಾಡಿಬಿಟ್ಟು ಗಂಡ್ಮಕ್ಳು ಮಾಡಿಸ್ಕೊಂಡ್ರಿಂದ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ನೀವೆಲ್ಲ ಸಹಾಯ ಮಾಡ್ದಂಗೆ ಆಗತ್ತೆ, ಹೆಲ್ಪ್ ಮಾಡ್ದಂಗೆ ಆಗತ್ತೆ. ಈಗ ನಾನು ಏನಪ್ಪಾ ಅಂತಂದ್ರೆ ಪರ್ಮನೆಂಟ್ ಮೆಥಡ್ ಅಲ್ಲಿ ಯಾವ್ಯಾವುದು ಅಂತ ಹೇಳಿದ್ದೀನಿ ನಾನು. ಟುಬಕ್ಟಮಿ, ಲ್ಯಾಪ್ರೋಸ್ಕೋಪಿ ಟುಬಕ್ಟಮಿ ಮತ್ತೆ ವ್ಯಾಸಕ್ಟಮಿ ಅಂತಂದು ಹೇಳಿ. ಈ ಟುಬಕ್ಟಮಿ ಒಳಗ ಸುಮ್ಮನೆ ಹೊಟ್ಟೆ ಕೊಯ್ಸ್ಕೊಂಡ್ಬಿಟ್ಟು ಸರ್ಜರಿ ಮಾಡಿಸ್ಕೊಳಕ್ಕಿಂತನೂ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳೋದೇ ಬೆಟರ್ ಅಂತಂದೇಳಿ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಒಂದಿಂದಲೇ ನಾವು ಬಂದ್ಬಿಡ್ಬೋದು. ಇವತ್ತು ಮಾಡಿಸಿದ್ರೆ 48 hours ಅಲ್ಲಿ ಅಥವಾ 24 hours ಅಲ್ಲೇ ಕಳಿಸ್ಬಿಡ್ತಾರ. ಬಟ್ ಟುಬಕ್ಟಮಿ ಅಂದ್ರೆ ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ ಆಗಿ ಸೆಕೆಂಡರಿ ಇನ್ಫೆಕ್ಷನ್ ಎಲ್ಲ ಆಗಿ ಮತ್ತೆ ಒಂದು 6 ದಿವಸ 7 ದಿವಸ ಎಲ್ಲ ನಾವು ಹಾಸ್ಪಿಟಲ್ ಎಲ್ಲ ಇರ್ಬೇಕಾಕತಿ. ಅಥವಾ ಏನೋ ಸೆಕೆಂಡರಿ ಇನ್ಫೆಕ್ಷನ್ ಆದಾಗ ಫ್ಯೂಚರ್ ಎಲ್ಲ ಹೀಲ್ ಆಗಲಿಲ್ಲ ಅಂತಂದ್ರೆ ಮತ್ತದು ಕಾಂಪ್ಲಿಕೇಶನ್ ಎಲ್ಲ ಆಗ್ತದೆ. ಅದಕ್ಕಿಂತ ಬೆಟರ್ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಟುಬಕ್ಟಮಿ ಮಾಡಿಸ್ಕೊಳೋದೇ ಬೆಟರ್ ಅಂತಂದೇಳಿ ನಾನು ಇದ್ರ ಮೂಲಕ ಸಜೆಷನ್ ಮಾಡ್ತೀನಿ. ಈಗ ಇಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ಟೆಂಪರರಿ ಮೆಥಡ್ ಹೇಳಿಲ್ಲ ನಾನು, ಪರ್ಮನೆಂಟ್ ಮೆಥಡ್ ಹೇಳಿದೆನಲ್ಲ. ಈಗ ಟೆಂಪರರಿ ಮೆಥಡ್ ಯಾವ್ಯಾವು ಅಂತಂದೇಳಿ ನೋಡೋಣ ಹಂಗಾರೆ. ಇದು ಟೆಂಪರರಿ ಮೆಥಡ್ ಅಲ್ಲಿ ಇವು ಇಷ್ಟೊಂದು ವಿಧಾನಗಳು ಬರ್ತಾವೆ ನೋಡ್ರಿ. ಇವು ವಿಧಾನಗಳಾಗ ಇದು ಕಾಪರ್ಟಿ. ಇದು ನಾನು ಫಸ್ಟಿಗೆ ನಿಮಗೆ ತೋರಿಸ್ತೇನೆ ಅಷ್ಟೇ, ಆಮೇಲೆ ನಾನು ವಿವರಣೆ ಕೊಡ್ಕೊತ ಹೋಗ್ತೀನಿ. ಇದು ಕಾಪರ್ಟಿ, ಇದು ಮಾಲಾಯನ್ನು, ಇದು ಛಾಯಾ, ಇದು ಈಜಿ ಪಿಲ್ಸು, ಇದು ಅಂತರ, ಇದು ನಿರೋಧ ಅಥವಾ ಕಾಂಡಮ್, ನಿಮಗೆಲ್ಲ ಗೊತ್ತೇ ಇರ್ತೈತಿ. ಈಗ ಮೊದಲಿಂದ ನಾನು ಏನಪ್ಪಾ ಅಂತಂದ್ರೆ ಕಾಪರ್ಟಿನ ಹೇಳ್ತೇನೆ ನಾನು. ಕಾಪರ್ಟಿ ಅಂತಂದ್ರೆ ಇದು ಬಹಳ ಬೆಸ್ಟ್ ಮೆಥಡ್ ಗೊತ್ತಾ ನಿಮಗೆಲ್ಲ. ಇದು ಏನಂದ್ರೆ ಹಾರ್ಮೋನು ಯಾವುದು ನಿಮಗೆ ಎಲ್ಲ ಹಾರ್ಮೋನ್ ಐತಲ್ಲ, ಇವೆಲ್ಲ ಪಿಲ್ಸ್ ಒಳಗೆ ಏನಾಗುತ್ತೆ ಅಂತಂದ್ರೆ ನೀವು ಮಾತ್ರೆಗಳನ್ನ ತಗೊಂಡಾಗ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತತಿ.
ಅಥವಾ ಬಾಡಿಯಲ್ಲಿ ಅದು ಹೋಗ್ತತಿ ಅಂತಂದಾಗ ನಾವು ಇಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ಆದ್ರೂ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಇದು ಕಾಪರ್ಟಿ ಅಂತಂದ್ರೆ ಬೆಸ್ಟ್ ಮೆಥಡ್. ನೀವು ನೋಡ್ಕೊಂಡು ಅಪ್ಪ ಇಷ್ಟು ದೊಡ್ಡದಿರ್ತದ ಕಾಪರ್ಟಿ ಅಂತಂದು ಹೇಳಿ ಅನ್ಕೊಂಡು ಹೆದರ್ಕೋತೀರಿ. ಬಟ್ ಇದನ್ನ ಏನಂತಂದ್ರೆ ಇನ್ಸರ್ಟ್ ಮಾಡ್ಬೇಕಲ್ಲ ಗರ್ಭಕೋಶದೊಳಗೆ, ಇದನ್ನ ಇನ್ಸರ್ಟ್ ಮಾಡೋದ್ರಿಂದ ಇದು ಇನ್ಸರ್ಟ್ ಮಾಡಕ್ಕೆ ಇವು ಸಾಧನಗಳು ಅಷ್ಟೇ. ಇದಕ್ಕೆ ಬೇರೆ ಬೇರೆ ಹೆಸರೆಲ್ಲ ಇರ್ತಾವೆ. ಇದಕ್ಕೆ ಇದು ಏನಪ್ಪಾ ಅಂದ್ರೆ ಇಷ್ಟು ಒಂದೇ ಇಂಚಷ್ಟು ಇಲ್ಲಿ ತಾಮ್ರದ ಒಂದು ಒಂದು ಅಳವಡಿಕೆ ಅಥವಾ ಒಂದು ಸಾಧನ ಅಥವಾ ಒಂದು ತಾಮ್ರದ ಒಂದು ತಂತಿ ಅನ್ಬೋದು, ಅದು ಇರುತ್ತೆ. ಅದಷ್ಟೇ ಹೋಗಿರ್ತತಿ ಬಾಡಿ ಒಳಗೆ. ಇದನ್ನೆಲ್ಲ ಜನಸಾಮಾನ್ಯರು ಏನು ಮಾಡ್ತಾರ ಅಂತಂದ್ರೆ ಹೆದರ್ಕೊಂಡ್ಬಿಡ್ತಾರ. ಅಯ್ಯಪ್ಪ ಕಾಪಟಿ ಹಾಕೋದ್ರಿಂದ ಸಂಸಾರ ಮಾಡ್ಬೇಕಾದ್ರೆ ಗಂಡನಿಗೆ ತೊಂದರೆ ಆಗುತ್ತೆ, ಅಥವಾ ಒಳಗೆ ಗರ್ಭಕೋಶದೊಳಗೆ ಒಳಗೆ ಸಿಕ್ಕಂಬಿಡ್ತತಿ, ಹೊಟ್ಟೆಗೆ ಬಂದ್ಬಿಡ್ತತಿ ಅಂತಂದೇಳಿ. ಬಟ್ ಏನು ತೊಂದರೆ ಇಲ್ಲ. ಕೆಲವೊಬ್ರಿಗೆ ಅಷ್ಟೇ ಬ್ಲೀಡಿಂಗ್ ಆಗ್ಬೋದು. ಬಟ್ ಬ್ಲೀಡಿಂಗ್ ಆದರೆ ಮತ್ತೆ ತೆಗೆಸ್ಕೊಂಡು ಮತ್ತೆ ಹಾಕಿಸ್ಕೊಂಡು ತೊಂದರೆ ಇಲ್ಲ. ಇದರಲ್ಲಿ ಒಂದು 3-4 ನಮೂನಿ 3-4 ಟೈಪ್ ಇದು ಬರ್ತಾವೆ ಕಾಪಟಿ. ಒಂದು 375 ಅಂತ ಬರ್ತೈತಿ, ಒಂದು ಇದು 380 ಅಂತಂದು ಹೇಳೈತಿ. 375 ಆದ್ರೆ 5 years ಒಳಗೆ ಹಾಕೊಂಡು ನೀವು ಬಿಡ್ಬೋದು. ಇದು 380 ಅಂತಂದ್ರೆ ಇದು 10 years. ಏನಪ್ಪಾ ಅಂದ್ರೆ ಇದು ನೀವು 10 years ಅಂದ್ರೆ 10 years ಹಾಕೊಳ್ಳೇಬೇಕಂತಲ್ಲ. ಇವತ್ತು ಹಾಕೊಂಡು ನಾಳೆ ತೆಗೆಸ್ಕೋಬಹುದು, ಇವತ್ತು ಹಾಕೊಂಡು ಒಂದು ತಿಂಗಳ ಬಿಟ್ಟು ತೆಗೆಸ್ಕೋಬಹುದು. ಅಥವಾ ಇಲ್ಲಪ್ಪ ನಮಗೇನು ಇದರಿಂದ ಕಾಂಪ್ಲಿಕೇಶನ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಆಗ್ತದೆ ಅಂತಂದ್ರೆ ಇದನ್ನ 10 years ವರೆಗೂ ಇಟ್ಕೋಬಹುದು. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಇವಾಗ 40 years ಅಪ್ಪ ನಮಗೆ ಟುಬಕ್ಟಮಿ ಇದನ್ನೆಲ್ಲ ಮಾಡಿಸ್ಕೊಳಕ್ ಹೆದರಿಕೆ ಆಗ್ತದೆ ಅಂತಂದಾಗ ಇದನ್ನ ನಾವು ಹಾಕಿಸ್ಕೊಂಡು 10 years ಬಿಟ್ಟು ತೆಗೆಸ್ಕೊಂಡ್ವಿ ಅಂತಂದ್ರೆ ನಮಗೆ ಮೆನೋಪಾಸು ಹೋಗಿರುತ್ತೆ. ನಮಗೆ ಈಜಿ ಸರ್ಜರಿ ಮಾಡಿಸ್ಕೊಳೋ ಅವಶ್ಯಕತೆನೂ ಇರಂಗಿಲ್ಲ. ಈ ಮೆಥಡ್ ಅಂದ್ರೆ ನನ್ನ ಪ್ರಕಾರ ಅಂತಂದ್ರೆ ಗುಡ್ ಸಜೆಷನ್ ಅಂತಂದ್ರೆ ನನಗೆ ಇದು ಕಾಪಟಿ ಬೆಸ್ಟ್ ಅಂತಂದೇಳಿ ನಾನು ಹೇಳ್ತೀನಿ. ಇದನ್ನ ನೀವು ಯಾರಾದರೂ ಏನಾದರೂ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡ್ಬೇಕಂತಂದ್ರೆ ಈ ಮೆಥಡನ್ನು ಯೂಸ್ ಮಾಡೋದ್ರಲ್ಲಿ ಬೆಸ್ಟ್ ಅಂತಂದೇಳಿ ನಾನು ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ತುಂಬಾ ಸ್ಟೆರಾಯ್ಲ್ ಇರತಿ. ನಿಮಗೆ ಇಲ್ಲಿ ಕಾಣಿಸ್ಬೋದು ಏನಂತಂದ್ರೆ ಸ್ಟೆರಾಯ್ಲ್ ಅಂತ ಐತಿ. ಈ ಸ್ಟೆರಾಯ್ಲ್ ಹೆಂಗೆ ಕೊಟ್ಟತ ನೋಡು ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ. ನಾವು ಇವನ್ ಗ್ಲೌ ಹಾಕೊಂಡು ನಾವೆಲ್ಲ ಹಾಕ್ತವಿ ಅಂತಂದ್ರೆ ಅಂದ್ರೂ ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದನ್ನ ನಾವು ಕೈಲೇ ಮುಟ್ಟಂಗಿಲ್ಲ. ಏನಂದ್ರೆ ವಿತೌಟ್ ಟಚಿಂಗ್ ನಾವು ಇದನ್ನ ಹಾಕ್ತೀವಿ. ಮತ್ತೆ ಇದನ್ನ ಹಾಕ್ತಿರ್ಬೇಕಾದ್ರೆ ಸಾಧನಗಳು ಏನೇನು ಬರ್ತಾವಲ್ಲ ಆ ಸಾಧನಗಳನ್ನು ಕೂಡ ನಾವು ಆಟೋಕ್ಲೇವ್ ಮಾಡಿ ಅದನ್ನು ಸ್ಟೆರೈಲ್ ಆಗಿಟ್ಟಿರ್ತೀವಿ. ಹಾಗಾಗಿ ಇದರಿಂದ ಏನು ಇನ್ಫೆಕ್ಷನ್ ಆಗಲ್ಲ. ಬಟ್ ಇದರಿಂದ ಮೂಢನಂಬಿಕೆಗಳನ್ನ ಭಾಳ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಜನರು. ಇದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ತಾರೆ. ಮತ್ತು ಇದನ್ನ ನೀವು MC ಆಗಿ 4 ಅಥವಾ 5 ದಿನದೊಳಗೆ ಯಾವ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಇದನ್ನ ಹಾಕ್ತಾರೆ ಆಲ್ಮೋಸ್ಟ್. ಮತ್ತೆ ಏನಪ್ಪಾ ಅಂತಂದ್ರೆ ಆಪರೇಷನ್ ಆದ್ಮೇಲೆನೂ ಹಾಕಿಸ್ಕೋಬಹುದು, ಮತ್ತೆ ಡಿಲಿವರಿ ಆದ್ಮೇಲೆ ಹಾಕಿಸ್ಕೋಬಹುದು. ಈಗ ಡಿಲಿವರಿ ಆದ್ಮೇಲೆ ಹಾಸ್ಪಿಟಲ್ 2 ಅಥವಾ 3 ಮಕ್ಕಳು ಇದ್ದರಿಗೆ ಆಪರೇಷನ್ ಬೇಡ ಅಂತ ಹೇಳಿದರಿಗೆ PPICD ಅಂತಂದೇಳಿ ಅಲ್ಲೇ ಹಾಕಿ ಕಳಿಸ್ಬಿಡ್ತಾರ. ಇದು ಇಂಟರ್ವಲ್ ಅಲ್ಲೇ ಹಾಕೋದು. ಅದು PPICDನ ಅವಾಗ ಡೆಲಿವರಿ ಆದ್ಮೇಲೆ ಹಾಕ್ತಾರಲ್ಲ, ಇದನ್ನ ಇಂಟರ್ವಲ್ ಡೆಲಿವರಿ ಆದ್ಮೇಲೆ ಅಥವಾ MC ಆದ್ಮೇಲೆ 5 ದಿವಸ ಆದ್ಮೇಲೆ ಯಾವಾಗ ಬೇಕಾದ್ರೂ ನೀವು ಇದನ್ನ ಹಾಕಿಸ್ಕೋಬಹುದು. ಮತ್ತು ಇದು ಗುಡ್ ಮೆಥಡ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು ಓರಲ್ ಪಿಲ್ಸ್ ಮಾಲಾ ಎನ್ ಅಂತಂದು ಹೇಳ್ತೀವಿ. ಇದು ಮಾಲಾ ಎನ್ನೂ ಸಿಗುತ್ತೆ, ಮಾಲಾ ಡಿನೂ ಸಿಗುತ್ತೆ. ಇದು ನೋಡ್ರಿ ಓಪನಿಂಗ್ ಎಷ್ಟು ಚೆನ್ನಾಗೈತೆ ಅಂತಂದು ಹೇಳಿ ನಿಮಗೆ ತೋರಿಸ್ತೀನಿ. ಇದು ನೋಡ್ರಿ ಎಷ್ಟು ಚಂದ ಪ್ಯಾಕ್ ಮಾಡಿದಾರ. ಇದು ನಿಮಗೆ ಮೆಥಡ್ ಹೇಳ್ಕೊಡ್ತೇನೆ ನಾನು ಯಾವ ಥರ ಅಂತಂದು ಹೇಳಿ. ಇಲ್ಲಿ ನಿಮಗೊಂದು ಇನ್ಸ್ಟ್ರಕ್ಷನ್ ಎಲ್ಲ ಐತಿ. ಇದು ಏನಂತಂದೇಳಿ ನೀವು ಬೇಕಾದ್ರೆ ಓದ್ಕೋಬೋದು. ಇದನ್ನ ನಿಮಗೆ ಓದ್ಲಿಕ್ಕೆ ಬರೋರಿಗೆಲ್ಲ ಇದನ್ನ ಏನೇನು ಇದ್ರಾಗ ಹಾರ್ಮೋನ್ಸ್ ಯಾವ್ಯಾವ ಇದಾವು, ಏನು ಯಾವಾಗಿಂದ ತಗೋಬೇಕು, ಗುಡ್ ಬ್ಯಾಡ್ ಸೈಡ್ ಇಫೆಕ್ಟ್ಸು, ಮತ್ತು ಇದು ನೀವು ಗರ್ಭ ನಿರೋಧಕ ಏನೇನು ಮಾಡ್ತತಿ ಹೆಲ್ಪ್ ಅಂತಂದೇಳಿ ಇದೆಲ್ಲ ಇರ್ತೈತಿ ಇದ್ರಾಗ. ಇದನ್ನ ತೋರಿಸ್ಬೋದು. ಮತ್ತೆ ನೋಡ್ರಿ ಇಲ್ಲಿ ಇದು ಎಷ್ಟು ಈಜಿ ಐತಿ ಅಂತಂದ್ರೆ ಇಲ್ಲಿ ಎರೋ ಮಾರ್ಕ್ ಐತಿ. ಎರೋ ಮಾರ್ಕ್ ನೋಡ್ರಿ ಸ್ಟಾರ್ಟ್ ಅಂತಂದೇಳಿ ಎರೋ ಮಾರ್ಕ್ ಕಾಣಿಸುತ್ತಲ್ಲ ನಿಮಗೆ. ಈ ಸ್ಟಾರ್ಟ್ ಎರೋ ಮಾರ್ಕಿಂದ ಹಿಡಿದು ಇಲ್ಲಿಂದ ತಗೋತಾ ಹೋಗ್ಬೇಕು ನೀವು. ಇಲ್ಲಿ ಹೆಂಗೆ ಎರೋ ಮಾರ್ಕ್ ತೋರಿಸಿದಾರಲ್ಲ ಆ ಥರ ಇಲ್ಲಿ ತಗೋತಾ ಬಂದು ಇಲ್ಲಿ ಎಂಡ್ ಅಂತ ಬರ್ತೈತಿ, ಅಲ್ಲಿವರೆಗೂ ತಗೋಬೇಕು. ಇದು 21 ಮಾತ್ರ ಇದೆ. 21 ದಿವಸ ಇಲ್ಲ ಆಯ್ತು ಅಂತಂದ್ರೆ ಇದನ್ನ ತಗೊಳ್ಳೋರಿಗೆ ಮರಿಬಾರ್ದು. ಮತ್ತೆ ಒಂದು 7 ದಿವಸ ಬಿಟ್ರೆ ಮತ್ತೆ ಮರ್ತ್ ಬಿಡ್ತಾರ ಅಂತಂದು ಹೇಳಿ ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ ಐರನ್ ಗುಳಿಗೆ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ 21 ದಿವಸ ಆಗ್ತಿದ್ದಂಗೆನೆ ಇಲ್ಲಿ ಐರನ್ ಗುಳಿಗೆ ತಗೊಂತಿರ್ಬೇಕಾದ್ರೆ ಇಲ್ಲಿ ಪೀರಿಯಡ್ ಆಗತ್ತಾ MC ಆಗತ್ತಾ, ಅವಾಗ ಕೂಡ ಕಂಟಿನ್ಯೂ ಮಾಡಿ ಮತ್ತೆ ಇಲ್ಲಿ ಬೇಕಾದ್ರೆ ಮತ್ತೊಂದು ಪ್ಯಾಕ್ ತಗೊಂಡ್ಬಿಟ್ಟು ಸ್ಟಾರ್ಟಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನಿಮಗೆ ಕರೆಕ್ಟಾಗಿ ಕಂಟಿನ್ಯೂ ಆಗುತ್ತೆ. ಇದನ್ನು ಕೂಡ ಏನಂತಂದ್ರೆ ಮಗು ಇದ್ರೆ 6 ತಿಂಗಳು ಬೇಬಿ 6 ತಿಂಗಳದ ಬೇಬಿ ಆಗಿರ್ಬೇಕು, ಆವಾಗ ಸ್ಟಾರ್ಟ್ ಮಾಡ್ಬೇಕು ಇದನ್ನ. ಅಂದ್ರೆ ಇದು ಹಾರ್ಮೋನ್ಸ್ ಎಲ್ಲ ಇರುತ್ತಲ್ಲ, ಇದು ಹಾರ್ಮೋನ್ಸ್ ಏನಂತಂದ್ರೆ ಮಗುವಿನ ಮೇಲೆ ಹಾಲು ಕೊಡೋ ಮಗುವಿನ ಮೇಲೆ ಎಫೆಕ್ಟ್ ಆಗತ್ತಂತಂದು ಹೇಳಿ 6 ಮಂತ್ವರೆಗೂ ತಗೋಬಹುದು. ಇದನ್ನು 6 ಮಂತ್ ಬೇಬಿ ಆದ್ಮೇಲೆ ಈ ಟ್ಯಾಬ್ಲೆಟ್ನ ತಗೋಬಹುದು. ಇದು ಕೂಡ ಒಳ್ಳೆಯದು. ನಿಮ್ಮ ಮಲಗಬೇಕಾದ್ರೆ ನೀವು ದಿಂಬ್ ಹತ್ರ ಅದೆಲ್ಲ ಇಟ್ಕೊಂಡ್ರಿ ಅಥವಾ ನೀವು ಜಾಸ್ತಿ ಯೂಸ್ ಮಾಡೋ ಜಾಗದಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಡೈಲಿ ನೀವು ಮರಿದಂಗನ ತಗೋಬಹುದು ಇದನ್ನು. ಇದು ಓಕೆ, ಇದು ಗುಡ್ ಫಾರ್ ಗರ್ಭ ನಿರೋಧಕನ ಅಂತಾನೆ ಹೇಳ್ಬೋದು. ಅಂತ ಯಾಕೆ ಹೇಳಿದಾರಪ್ಪ ಅಂತಂದ್ರೆ ಇಲ್ಲಿ ಆ ಥರ ಹಾರ್ಮೋನ್ಗಳನ್ನ ಹಾಕೋತಾ ಹೋಗಿರ್ತಾರೆ.
ಇಲ್ಲಿ ಫಸ್ಟಿನ ದಿವಸಕ್ಕೆ ಎಷ್ಟು ಬೇಕು, ಸೆಕೆಂಡ್ ಡೇನಾಗ ಎಷ್ಟು ಬೇಕು, ಈ ಥರ ಹಾರ್ಮೋನ್ಗಳನ್ನು ಹಾಕೋತಾ ಹೋಗಿರ್ತಾರೆ. ನೀವು ಸ್ಟಾರ್ಟಿಂಗು 5 ಡೇಸ್ MC ಆಗಿನ ತಗೋತಿರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇದು 21 ಗುಳಿಗೆ. ಇದು 21 ಗುಳಿಗೆ ತಗೊಂಡು ನೀವು ಅಲ್ಲಿ 5 ಡೇಸು, ಇಲ್ಲಿ 21. ಇದು ಐರನ್ ಗುಳಿಗೆ 1 ತಗೊಂಡಾಗ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಪೀರಿಯಡ್ ಆಗಿಬಿಟ್ಟಿರ್ತೈತಿ. ಈ ಪೀರಿಯಡ್ದಾಗ ನೀವು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದು ಕೊಟ್ಟಿರ್ತಾರೆ, ಹೌದಾ. ಮತ್ತು ಈ ಟ್ಯಾಬ್ಲೆಟ್ ಹಿಂಗೆ ಸ್ಟಾರ್ಟ್ ಅಂತ ತಗೊಳೋದ್ರಿಂದ ಏನಪ್ಪ ಅಂದರೆ ನಿಮ್ಮ ಅಂಡಾಣು ಅಥವಾ ಓವರಿ ಐತಲ್ಲ, ಆ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅದು ಏನಂತಂದರೆ ನಿಮಗೆ ಮಗು ಆಗದಂಗೆ ತಡೆಗಟ್ಟಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಈ ಹಾರ್ಮೋನು. ಅದ್ರ ಸಂಬಂಧ ಇದು ಕೊಟ್ಟಿರ್ತಾರೆ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಛಾಯ. ಹೆಸರು ಎಷ್ಟು ಚೆನ್ನಾಗಿದಾವಲ್ರಿ, ಮಾಲಾ ಛಾಯ. ನೋಡ್ರಿ ಇದು ಇವಾಗ ಇದು ಛಾಯ ಆಯ್ತಲ್ಲ, ಇದ್ರ ಬೆಸ್ಟ್ ಗುಳಿಗೆ ಇದು. ನೀವೇನ ಎಲ್ಲಕ್ಕೂ ಬೆಸ್ಟ್ ಅಂತಿದ್ದೀರಾ ಅಂತಿರಲ್ಲ, ಬಟ್ ಚಾಯ್ಸ್ ಮಾಡ್ಕೊಂಡಾಗ, ನಾವು ಚಾಯ್ಸ್ ಮಾಡ್ಕೊಂಡಾಗ ಅದು ಬೆಸ್ಟಾಗೇ ಇರ್ತೈತಿ. ನಾವು ಯಾವುದಾದ್ರೂ ಚಾಯ್ಸ್ ಮಾಡ್ಕೊಳ್ಳಿ, ಅದು ಬೆಸ್ಟಾಗಿರ್ತೈತಿ. ಇಲ್ಲಿ ನೋಡ್ರಿ, ಇದು 2, 4, 6, 8 ಗುಳಿಗೆ ಇದಷ್ಟೇ ಪ್ಯಾಕ್. ಇದರಲ್ಲಿ ಒಂದು ನಿಮ್ಗೆ ಇನ್ಫಾರ್ಮೇಷನ್ದು ಇದು ಲೆಟ್ರ್ ಐತಿ, ಬೇಕಂದ್ರೆ ನೀವು ಇದರಲ್ಲಿ ಓದ್ಕೋಬೋದು. ಯಾವ್ಯಾವ್ದು ಹಾರ್ಮೋನು ನಿಮಗೆ ಯಾವ್ಯಾವ ಥರ ಏನೇನು ಮಾಡುತ್ತೆ ಅಂತಂದೇಳಿ ಅವಾಗಲೇ ಇದು ಮಾಲಾ ಏನರೊಳಗೆ ಇತ್ತಲ್ಲ, ಆ ಥರ ಇದರಲ್ಲಿ ಇರ್ತೈತಿ. ಇದು 8 ಟ್ಯಾಬ್ಲೆಟು. ಇದು ಏನಪ್ಪ ಅಂದರೆ ಮಗು ಜನನ ನಿಮ್ಮದು ಡೆಲಿವರಿ ಆಗಿ ಮಗು 6 ಮಂತ್ದು ಬೇಬಿ ಇದ್ರೂ ಕೂಡ, ಸಾರಿ 6 ಮಂತ್ ಅಲ್ಲ, 6 ವೀಕ್ಸ್ ಬೇಬಿ ಇದ್ರೆ, ಅಂದರೆ 1.5 ತಿಂಗಳದ ಬೇಬಿ ಇದ್ರೂ ಕೂಡ ಇದನ್ನ ಸ್ಟಾರ್ಟ್ ಮಾಡಿಬಿಡ್ಬೋದು ಈ ಟ್ಯಾಬ್ಲೆಟ್. ಇದು ಏನಂತಂದ್ರೆ MC ಆಗಿದ್ದ ದಿನನೇ ತಗೋಬೇಕು ಇದನ್ನ. ಅಂತಂದ್ರೆ ಏನಿರಣ ಆಗಿ ಮೊದಲೇ ದಿನನೇ ಇದು ತಗೋಬೇಕು. ಮೊದಲು 3 ತಿಂಗಳು ಏನು ಮಾಡ್ಬೇಕಂತಂದ್ರೆ ಇದು ವಾರಕ್ಕೆ 2 ಟ್ಯಾಬ್ಲೆಟ್. ಅಂದ್ರೆ ಸೋಮವಾರ ತಗೊಂಡ್ರಿ ಅಂದ್ರೆ ನೀವು ಗುರುವಾರ ತಗೋಬೇಕು, ಇಲ್ಲ ಮಂಗಳವಾರ ತಗೊಂಡ್ರಿ ಅಂದ್ರೆ ಶುಕ್ರವಾರ ತಗೋಬೇಕು. ವಾರಕ್ಕೆ 2 ಟ್ಯಾಬ್ಲೆಟ್ ನೆನಪಿಡ್ಕೊಂಡು ಇದನ್ನ ತಗೊಳೋದು. ಆಮೇಲೆ 3 ತಿಂಗಳಾದ್ರೆ 3 ತಿಂಗಳು ಆದ್ಮೇಲೆ 4ನೇ ತಿಂಗಳದಿಂದ ಇದನ್ನ ವಾರಕ್ಕೆ 1 ಟ್ಯಾಬ್ಲೆಟ್ ತಗೊಳೋದು. ಇದು ಈಜಿ. ಬಟ್ ಇದು ಏನಂತಂದ್ರೆ ಇದು ಏನು ಹಾರ್ಮ್ ಆಗಂಗಿಲ್ಲ. ಇದನ್ನು ಏನಂತಂದ್ರೆ ಓವರಿನ ಅಥವಾ ಅಂಡಾಣುಗಳನ್ನ ಇದು ಫಲವತ್ತತೆಯಿಂದ ತಡೆಗಟ್ತತಿ. ಬಟ್ ಇದು ಹಾರ್ಮೋನ್ ಏನು ಎಫೆಕ್ಟ್ ಅಷ್ಟು ಬಾಡಿಗೆ ಆಗಂಗಿಲ್ಲ, ಮತ್ತು ಸೈಡ್ ಎಫೆಕ್ಟ್ಸು ಇದಿಲ್ಲ. ಯಾಕಂದ್ರೆ ನಾವು ಕಡಿಮೆ ತಗೋತಾವಲ್ಲ ಈ ಟ್ಯಾಬ್ಲೆಟ್ಸ್, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಮೊದಲು 3 ತಿಂಗಳು ವಾರಕ್ಕೆ 2 ಗುಳಿಗೆ ಆದರೆ 4ನೇ ತಿಂಗಳದಿಂದ ವಾರಕ್ಕೆ 1 ಗುಳಿಗೆ. ಇದು ಛಾಯ, ಇದು ಬೆಸ್ಟ್ ಟ್ಯಾಬ್ಲೆಟ್. ಇದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇವೆಲ್ಲ ಟ್ಯಾಬ್ಲೆಟ್ಸ್ಗಳನ್ನು ನೀವು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ತಗೊಂಡ್ಬಿಟ್ಟು ಯೂಸ್ ಮಾಡೋಂಗಿಲ್ಲ. ಏನಂದ್ರೆ ಕೆಲವೊಂದು ಈ ಥರ ಟ್ಯಾಬ್ಲೆಟ್ ಮಾಲಾ ಏನಾಯಿತು ಇವಾಯಿತು ಏನಂತಂದರೆ 1 ವರ್ಷಗಳನ್ನು ಯೂಸ್ ಮಾಡಿ ಮತ್ತೆ ನೀವು ಬೇರೆ ಕಾಂಟ್ರಾಸೆಪ್ಟಿವ್ಸನ್ನು ಯೂಸ್ ಮಾಡೋದ್ರಿಂದ ಬೆಟರ್, ಯಾವುದೂ ಹಾರ್ಮ್ಫುಲ್ ಆಗಂಗಿಲ್ಲ. ಇದು ಈಜಿ ಪಿಲ್ಸ್ ಅಪ್ಪ. ಏನಂದರೆ ಇದು ಎಮರ್ಜೆನ್ಸಿ ಪಿಲ್ ಅಂತ. ಇವಾಗ ಏನಂತಂದರೆ ನಮಗೆ ಮಕ್ಕಳು ಬೇಡಾಗಿರ್ತೈತಿ, ಅಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ಇಂಟರ್ಕೋರ್ಸು ಆಗಿಬಿಟ್ಟಿರ್ತೈತಿ. ಏನಂದ್ರೆ ಈಗ ಹಸ್ಬೆಂಡ್ ಬೇರೆ ಕಡೆ ಇರ್ತಾರ, ಮಗು ಬೇಡ ಅಂತ ಪ್ಲಾನ್ ಹಾಕೊಂಡಿರ್ತಾರ, ಸಡನ್ ಆಗಿ ಹಸ್ಬೆಂಡ್ ಬಂದಿರ್ತಾರ, ಅಥವಾ ಗೊತ್ತಿಲ್ಲದಂಗೆ ನೀವು ಬೇರೆ ಏನಾರ ಮೆಥಡ್ ಯೂಸ್ ಮಾಡ್ತಿರ್ತೀರಿ, ಅದು ಮಿಸ್ ಆಗಿರ್ತೈತಿ. ಅಂಥ ಹೊತ್ತಲ್ಲಿ ಇದು ಟ್ಯಾಬ್ಲೆಟನ್ನ ನೀವು ತಗೋಬೋದು 72 hours ಒಳಗೆ. ಅಂದ್ರೆ ನೀವು ಪ್ರೆಗ್ನೆನ್ಸಿ ಆಗೋದಿತ್ತಪ್ಪ, ಕನ್ಸೀವ್ ಆಗೋದಿತ್ತು ಅಂತಂದ್ರೆ ಅದನ್ನ ತಡೆಗಟ್ತೈತಿ. ಇದು ಕೂಡ ಈಜಿನ. ಇದು ಎಲ್ಲ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇರ್ತೈತಿ ನಿಮಗೆ. ಏನಂದ್ರೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ಇಂಟರ್ಕೋರ್ಸ್ ಆದಾಗ ಈ ಮಾತ್ರೆನ ತಗೊಳೋದು. ಇದು ನಿಮಗೆ ನಿಯರ್ ಬೈ ಗೌರ್ಮೆಂಟ್ ಆಸ್ಪತ್ರೆ ಅಥವಾ ನಿಮ್ದು ಏರಿಯಾದ ಆಶಾ ವರ್ಕರ್ ಕಡೆನೂ ಇದು ಇರುತ್ತತಿ. ಅದು ಆಶಾ ವರ್ಕರ್ ಕಡೆನೂ ನೀವು ಕೇಳಿ ಇದನ್ನ ಪಡಿಬೋದು. ಇದು ಅವ್ರು ಕೊಡ್ತಾರ. ಇದು ಅಲ್ಲಿ ಅವ್ರ ಕಡೆ ಎಲ್ಲ ಈಸಿಲಿ ಅವೈಲೇಬಲ್ ಸಿಗುತ್ತೆ ನಿಮಗಿದು. ಇದು ಅಂತರ ಇಂಜೆಕ್ಷನ್. ಇದು ನೋಡ್ರಿ, ಇದು ಅಂತರ ಅಂತ ಇದೆ ಅಲ್ಲ, ಇದು ಡೆಂಪಾ ಅಂತಾನೂ ಹೇಳ್ತಾರೆ ಇಂಗ್ಲೀಷ್ ಒಳಗ. ಇದು ಹಾರ್ಮೋನ್ ಇಂಜೆಕ್ಷನ್ಸ್. ಇದನ್ನೇನಪ್ಪ ಅಂತಂದ್ರೆ ಈ ಅಂತರ ಇಂಜೆಕ್ಷನ್ ನೀವು ಏನಂದ್ರೆ ಇದನ್ನು ಬೇಬಿ 6 ವೀಕ್ಸ್ ಇದ್ದಾಗ, 1.5 ತಿಂಗಳಿದ್ದಾಗನೇ ಇದನ್ನು ಮಾಡಿಸ್ಕೋಬಹುದು. ಹಾಲು ಉಣಿಸುವ ತಾಯಿನೇ ಮಾಡಿಸ್ಕೋಬಹುದು ಇದನ್ನ. ಇದು ಇಂಜೆಕ್ಷನ್ ಮಾಡಿಸ್ಕೊಂಡ್ರಿ ಅಂತಂದ್ರೆ 3 ತಿಂಗಳವರೆಗೂ ಇದು ಪ್ರೊಟೆಕ್ಟ್ ಗರ್ಭ ನಿರೋಧಕ ಆಗಿರ್ತೈತಿ. ಅಂದ್ರೆ 3 ತಿಂಗಳವರೆಗೂ ನಿಮಗೆ ಮಕ್ಕಳಾಗಂಗಿಲ್ಲ, ಅದು ತಡೆ ಕಟ್ತೈತಿ. ಮತ್ತು ಇದನ್ನ ಈಗ ಒಂದ್ಸಲ ನೀವು ಮಾಡಿಸ್ಕೊಂಡ್ರಿ ಅಂದ್ರೆ 3rd ಡೇ ಅಥವಾ MC ಆಗಿ 3rd ಡೇ ಅಥವಾ 4th ಡೇ ನೀವು ಮಾಡಿಸ್ಕೊಂಡ್ರಿ ಅಂತಂದ್ರೆ ಇದು 3 ತಿಂಗಳವರೆಗೂ ನೀವು ಇದನ್ನ ಇದು ಪ್ರೊಟೆಕ್ಟ್ ಆಗಿರ್ತೈತಿ. ಮತ್ತೆ 3 ತಿಂಗಳಾದ್ಮೇಲೆ ಸೇಮ್ ಡೇಟ್ಗೆ ಬಂದು ಮತ್ತೊಂದು ಮಾಡಿಸ್ಕೋಬೇಕಾಗತ್ತೆ ನೀವು. ಅದ್ರ ಮಧ್ಯೆ ನೀವು ಏನಾದರೂ ನಿಮಗೆ ಗ್ಯಾಪ್ ಮಾಡಿದ್ರಿ ಅಥವಾ ಇದು ಮಾಡಿಸ್ಕೊಳಕ್ ಆಗಿಲ್ಲ ಅಂತಂದಾಗ ಅವಾಗ ಬ್ಯಾಕಪ್ ಮೆಥಡ್ ಅಂತ ಹೇಳಿ ನೀವು ಕಾಂಡಮನ್ನ ಯೂಸ್ ಮಾಡ್ಬೋದು. ಬ್ಯಾಕಪ್ ಮೆಥಡ್ ಮೀನ್ಸ್ ಅಂತಂದ್ರೆ ಈಗ ನೀವು ಏನಪ್ಪಾ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ 3 ತಿಂಗಳು ಆಗ್ಬಿಟ್ಟಿರ್ತೈತಿ. ಇವತ್ತು 24ನೇ ತಾರೀಕು ಇವತ್ತು ಇಂಜೆಕ್ಷನ್ ಮಾಡಿಸ್ಕೋಬೇಕಾಗಿರ್ತೈತಿ.
ಗೌರ್ಮೆಂಟ್ ಹಾಸ್ಪಿಟಲ್ ರಜೆ ಇರ್ತೈತಿ ಅಥವಾ ನೀವೆಲ್ಲೇ ಊರಿಗೆ ಹೋಗಿರ್ತೀರಿ, ಅವಾಗ ಒಂದು 6 ಡೇಸು ಅಥವಾ 3 ಡೇಸು 4 ಡೇಸು ನಿಮಗೆ ನೆಕ್ಸ್ಟ್ ಹೋಗಿ ಮಾಡಿಸ್ಕೊಳಕ್ಕೆ ಬಂದಾಗ ಅವಾಗ ನೀವು ಸೇಫ್ ಮೆಥಡಿಗೆ ಅಂತಂದು ಹೇಳಿ ಇದನ್ನ ಕಾಂಡಮ್ಸ್ನ ಯೂಸ್ ಮಾಡ್ಬೋದು. ಇದಕ್ಕೆ ಬ್ಯಾಕಪ್ ಮೆಥಡ್ ಅಂತಂತೀವಿ. ಈ ಇಂಜೆಕ್ಷನ್ ತಗೋಬೇಕಾರೆ ಇದು. ಬಟ್ ಇದ್ರದ್ದು ಏನಪ್ಪ ಅಂತಂದ್ರೆ ಗುಳಿಗೆ ನುಂಗೋದು ನೆನಪಿಡ್ಕೊಂಡು ನುಂಗಬೇಕು ಅಥವಾ ಗುಳಿಗೆ ತಗೋಬೇಕು ಅಥವಾ ಮನೇಲೆಲ್ಲ ಬೈತಾರ. ಈಗ ಏನಪ್ಪ ಅಂದರೆ ಹೆಂಡತಿಗೆ ಮಗು ಬೇಕಾಗಿರಂಗಿಲ್ಲ, ಗಂಡ ಹೆಂಡತಿಗೆ ಬೇಕಾಗಿರಲ್ಲ, ಮನೆಯೊಳಗೆಲ್ಲ ಅತ್ತಿ ಮಾವ ಇಲ್ಲ ಇನ್ನೊಂದು ಮಾಡ್ಕೊ ಅಂತಿರ್ತಾರ. ಅಂಥವ್ರಿಗೆಲ್ಲ ಏನಪ್ಪ ಅಂದರೆ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ರೆ ಗೊತ್ತಾಗ್ತತಿ, ಬೈತಿರ್ತಾರ. ಅವಾಗ ಇದನ್ನು ಒಂದ್ಸಲ ತಗೊಂಡ್ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಬಂದು ಮಾಡಿಸ್ಕೊಂಡು ಹೋದ್ರಿ ಅಂದ್ರೆ 3 ತಿಂಗಳವರೆಗೂ ಆರಾಮಾಗಿರ್ಬೋದು. ಮತ್ತು ಯಾವುದು ನೆನಪು ಹಾರಿದೆ ನಾನು ಯಾವುದು ಗುಳಿಗೆ ತಗೊಂಡಿಲ್ಲಲ್ಲ ಅನ್ನೋದು ಇದನ್ನು ಅವ್ರಿಗೆ ಅದು ಗೋಸ್ ಇರಂಗಿಲ್ಲ ಅವ್ರಿಗೆ. ಅದು ಸಂಬಂಧ ಇದು ಇಂಜೆಕ್ಷನ್ನ ಮಾಡಿದ್ದಾರೆ. ಮತ್ತು ಈ ಇಂಜೆಕ್ಷನ್ ತಗೊಂಡ ಮೇಲೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಮೆನ್ಸಸ್ದು ಇರ್ರೆಗ್ಯುಲರ್ ಪೀರಿಯಡ್ ಆಗ್ತತಿ. ಒಬ್ಬೊಬ್ರಿಗೆ ರೆಗ್ಯುಲರ್ ಆದರೂ ಕೂಡ ಒಬ್ಬೊಬ್ಬರಿಗೆ ಇದು 3 ತಿಂಗಳವರೆಗೂ ಪೀರಿಯಡ್ಸ್ ಆಗದೇ ಇರ್ಬೋದು, ಅಥವಾ ಸ್ವಲ್ಪ ಕ್ವಾಂಟಿಟಿ ಏನಂದ್ರೆ ಸ್ವಲ್ಪನ ಆಗುತ್ತೆ ಬ್ಲೀಡಿಂಗ್ ಎಲ್ಲ. ಅದು ಇದರಲ್ಲಿ ಮೇನ್ ಹಾರ್ಮೋನ್ ಇಂಜೆಕ್ಷನ್ ಆಗಿರೋದ್ರಿಂದ ಈ ಥರ ಒಂದು ಆಗ್ತತಿ. ಮತ್ತು ನಿಮಗೆ ಗೊತ್ತಿರಂಗೆ ಕಾಂಡಮ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೈತಿ, ನಾನೇನು ಹೇಳಬೇಕಾಗಿಲ್ಲ. ಇದನ್ನು ಪುರುಷರು ಯೂಸ್ ಮಾಡಬೇಕಾಗಿದ್ದು. ಮತ್ತು ನಿಮಗೆ ಯಾವಾಗ ಏನಪ್ಪ ಮಗು ಬೇಡ ಅಂತಂದು ಹೇಳಿದಾಗ ಕ್ಯಾಲೆಂಡರ್ ಮೆಥಡ್ ಅದೆಲ್ಲ ಯೂಸ್ ಮಾಡ್ತಿರ್ತಾರೆ. ಆ ಟೈಮಲ್ಲೆಲ್ಲ ನೀವು ಕಾಂಡಮ್ ಯೂಸ್ ಮಾಡ್ಬೋದು. ಅಥವಾ ಸೇಫ್ ಮೆಥಡ್ ಅಂತಂದ್ರೆ ಬೆಸ್ಟ್ ಮೆಥಡ್ ಅಂದರೆ ಎಲ್ಲಕ್ಕಿಂತನೂ ಬೆಸ್ಟ್ ಮೆಥಡ್ ಅಂತಂದ್ರೆ ಕಾಂಡಮ್. ಇವು ಯಾವ ಸಾಧನಗಳು ಇದು ಕಾಪಾಟಿಪ್ಪ ಭಯ ಆಗುತ್ತೆ ಇದು ಹಾಕಿಸ್ಕೊಳಕ್ಕೆ ಅಂದ್ರೆ ಇವೆಲ್ಲ ಹಾರ್ಮೋನ್ ಇದು ಎಫೆಕ್ಟ್ ಆಗ್ತತಿ ಅಂತಂದು ಹೇಳಿ ನಿಮಗೆಲ್ಲ ಭಯ ಇದ್ರೆ ಬೆಸ್ಟ್ ಅಂತಂದ್ರೆ ಇದು ಕಾಂಡಮ್ ಯೂಸ್ ಮಾಡ್ಬೋದು. ಈ ಕಾಂಡಮ್ಮು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಈಜಿಲಿ ಅವೈಲೇಬಲ್ ಸಿಗುತ್ತೆ. ಇವೆಲ್ಲವೂ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ನೀವು ಇದ್ರದ್ದೆಲ್ಲ ಯುಟಿಲೈಸ್ ತಗೊಂಡು ನೀವು ಯೂಸ್ ಮಾಡ್ಕೊರಿ. ಮತ್ತು ಸಂತಾನಹರಣ ಚಿಕಿತ್ಸೆನೂ ನೀವು ಮಾಡಿಸ್ಕೊಳ್ಳೋದ್ರಿಂದ ಅದು ಕೂಡ ಹೆಲ್ಪ್ ಐತಿ. ಅದಕ್ಕೂ ಕೆಲವೊಂದು ದುಡ್ಡು ಐತಿ. ಮತ್ತು ಕಾಪಾಟಿ ಹಾಕಿಸ್ಕೊಳೋದ್ರಿಂದನೂ ಕೂಡ ನಿಮ್ಮದು ಸರ್ಕಾರಿ ಆಸ್ಪತ್ರೆಯಲ್ಲೆಲ್ಲ ಇದಕ್ಕೂ ಸ್ವಲ್ಪ ಕೆಲವೊಂದು ನಿಮಗೆ ಗೌರವಧನ ಅಂತಂದು ಹೇಳಿ ಕೊಡ್ತಾರೆ. ಮತ್ತು ಸಂತಾನಹರಣ ಚಿಕಿತ್ಸೆಗೂ ಕೂಡ ನಿಮಗೆ ಗೌರವಧನ. ನಾನು ವ್ಯಾಸಕ್ಟಮಿ ಹೇಳಿದ್ನಲ್ಲ, ವ್ಯಾಸಕ್ಟಮಿ ಒಳಗೂ ಕೂಡ ಪುರುಷರಿಗೆ ಗೌರವಧನ ಅಂತಂದು ಹೇಳ್ಕೊಡ್ತಾರೆ. ಇದೆಲ್ಲ ಸೌಲಭ್ಯಗಳನ್ನ ನೀವು ಯೂಸ್ ಮಾಡಿಕೊಂಡು ಇದನ್ನು ನೀವು ಆರಾಮಾಗಿ ತೃಪ್ತಿದಾಯಕವಾಗಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಹಾಗೆ ನಾನು ಇಷ್ಟೊತ್ತರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಕಾರಣಕ್ಕೆ ಅಥವಾ ಯಾವುದಾದ್ರೂ ಒಂದು ಮಾಹಿತಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿತ್ತು ಅಂತಂದು ಹೇಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದರಿಂದ ನೀವು ನಾ ಮಾಡಿರೋ ವಿಡಿಯೋ ಅವ್ರಿಗಾದ್ರೂ ಏನಾದರೂ ಹೆಲ್ಪ್ ಆಗ್ಬೋದು. ನಿಮ್ಮ ಫ್ರೆಂಡ್ಸು ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡೋದ್ರಿಂದ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಮಸ್ತೆ ಫ್ರೆಂಡ್ಸ್.